ತಂದೆ ಜವಾಬ್ದಾರಿ ಇಲ್ಲದಿರೋರು ಸಿಕ್ಕಿದ್ರು ನಮಗೆ. ಐ ವಾಸ್ ಸೋ ಅನ್ಲಕ್ಕಿ ಟು ಗೆಟ್ ಅ ಫಾದರ್ ಲೈಕ್ ದ್ಯಾಟ್. ಒಂದು ಇಲ್ಲಿವರೆಗೂ ನಿಂತಿದ್ದೀರಾ, ನಿಮ್ಮ ಜೀವನ ಕೂಡ ಎಲ್ರಿಗೂ ಸ್ಫೂರ್ತಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಬಿಗ್ ಬಾಸ್. ಬಿಗ್ ಬಾಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ಲಿ. ಐ ಹ್ಯಾವ್ ಟು ಟೆಲ್ ದಿಸ್. ಇವಾಗ ಏನು, for some season it was good. Even I was a regular watcher only because of Sudeep sir, because I'm his fan. ಅಲ್ಲಿ ಹೋಗ್ತೀವಿ, ನಮಗೆ ಡ್ರೆಸ್ ಕೊಡ್ಲಿಲ್ಲ, ಅದನ್ನ started to believe that Big Boss is fake ಅಂತ. Exactly. ಬೆಂಗಳೂರಲ್ಲಿ ಒಂದು ಆಡಿಷನ್ಗೆ ಹೋಗ್ತೀವಿ ಅಂದ್ರೆ 600 ರೂಪಾಯಿ ಇಲ್ಲದೆ ನಾವು ಹೋಗಕ್ಕಾಗಲ್ಲ. ಆ ಥರ 10 ಆಡಿಷನ್ ತಿಂಗಳಿಗೆ ಹೋದ್ರೆ 6,000 ರೂಪಾಯಿ ಆಯ್ತು. ಅಪ್ಡೇಟ್ ಇಲ್ಲ, ಕೇಳ್ತಾನೆ ಇರಬೇಕು, ಸರ್ ಗುಡ್ ಮಾರ್ನಿಂಗ್, ವಾಟ್ಸ್ ದ ಅಪ್ಡೇಟ್, ವಾಟ್ಸ್ ದ ಅಪ್ಡೇಟ್ ಕೇಳ್ತಾನೆ ಇರ್ತೀವಿಲ್ಲ. ಅಪ್ಡೇಟ್ ಅಲ್ಲಿ ಸ್ಕ್ರೀನ್ ಮೇಲೆ ಯಾರೋ ಆಕ್ಟ್ ಮಾಡದಿರೋರು ಬಂದಿರ್ತಾರೆ, ಮಾಡ್ತಾ ಇರ್ತಾರೆ, ಹಿಂಗಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ದೆನ್ 6,000 ರೂಪಾಯಿ ಇಲ್ಲಿ ಹೋಯ್ತು, ನನ್ನ ಟೈಮ್ ಅಂಡ್ ಎನರ್ಜಿ ಅದು ಹೋಯ್ತು. ವಾಟ್ ಐ ಫೀಲ್ ನೌ ಇಸ್, ನನಗೇನು ಅನಿಸ್ತಿದೆ ಅಂದರೆ, ಇಫ್ ಯು ವಾಂಟ್ ಟು ರೀಚ್ ಪೀಪಲ್ ನೌ, ನಾನು ಹೇಳ್ತಿಲ್ಲ 10 ವರ್ಷದ ಮುಂಚೆ ನಾನು ಹೇಳ್ತಿಲ್ಲ, ಯು ಕ್ಯಾನ್ ರೀಚ್ ಇನ್ ಎನಿ ವೇ ಬಿಕಾಸ್ ಡಿಜಿಟಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್ ನೌ ಇಟ್ ಇಸ್. ಇನ್ಫ್ಯಾಕ್ಟ್ ಸಿನಿಮಾದವರು ಮತ್ತೆ ಸೀರಿಯಲ್ನವರು ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಪ್ರಮೋಷನ್ಸ್. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ. ಎಕ್ಸಾಕ್ಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಮೊನ್ನೆ ರವಿ ಮಂಡ್ಯ ಅವ್ರ ಜೊತೆ ರೀಲ್ ಮಾಡ್ತಾ ಇದ್ದೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ರವಿ ಮಂಡ್ಯ ಅವ್ರ ಕಂಟೆಂಟ್ ನಂಗೂ ಇಷ್ಟ ಆಗುತ್ತೆ. ಈಸ್ ಎ ವೆರಿ ನೈಸ್ ಪರ್ಸನ್. ವೆನ್ ಐ ವಾಸ್ ಡೂಯಿಂಗ್ ರೀಲ್ಸ್, ಎಷ್ಟೊಂದು ಜನ ಅವ್ರನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂಡ್ ನೋಬಡಿ ವಿಲ್ ರೆಕಗ್ನೈಸ್ ಅಸ್ ಬಿಕಾಸ್ ಅಷ್ಟು ಸ್ಟ್ರಾಂಗ್ ಇದೆ, ಹ್ಯಾಂಡಿ ಆಗಿದೆ ಮೊಬೈಲು, ರೀಲ್ಸ್ ನೋಡ್ತಿರ್ತಾರೆ ಅಂಡ್ ನಗ್ಸೋರು ತುಂಬಾ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಅದೇ ಮೇಡಮ್. ಇನ್ನು ಈಗ ನಾನು ಕೆಲವೊಂದು ಪದಗಳನ್ನ ಹೇಳ್ತೇನೆ, ನಿಮ್ಗೆ ಎಮೋಷನಲಿ ಕೂಡ ಹತ್ರ ಆಗಬಹುದು, ಅದ್ರ ಬಗ್ಗೆ ಮಾತಾಡುವಂತ ಸಿಚುವೇಶನ್ ಕೂಡ. ಕೆಲವೊಂದು ಪದಗಳು, ಆ ಪದಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ತಂದೆ ಜವಾಬ್ದಾರಿ ಇಲ್ಲದಿರೋರು ಸಿಕ್ಕಿದ್ರು ನಮಗೆ. ಐ ವಾಸ್ ಸೋ ಅನ್ಲಕ್ಕಿ ಟು ಗೆಟ್ ಅ ಫಾದರ್ ಲೈಕ್ ದ್ಯಾಟ್. ರೆಸ್ಪಾನ್ಸಿಬಿಲಿಟಿ ಇಲ್ಲ, ಸೊ ಯಾರಿಗೂ ಸಿಗೋದು ಬೇಡ, ನಮ್ಗೆ ಸಿಕ್ಕಂತ ತಂದೆ. ಸಿಚುವೇಶನ್ ಅಲ್ಲೂ ಕೂಡ ಗೆದ್ದು ಬಂದು ಇಲ್ಲಿವರೆಗೂ ನಿಂತಿದ್ದೀರಾ, ನಿಮ್ಮ ಜೀವನ ಕೂಡ ಎಲ್ರಿಗೂ ಸ್ಫೂರ್ತಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಬಿಗ್ ಬಾಸ್. ಬಿಗ್ ಬಾಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ಲಿ. ಅಷ್ಟೇ. ಅಂದ್ರೆ ನೀವು ನೋಡಿದಂತಹ ಬಿಗ್ ಬಾಸ್ ನಿಮಗೂ ಕೂಡ ಆಕ್ಚುಲಿ ಐ ಹ್ಯಾವ್ ಟು ಟೆಲ್ ದಿಸ್. ಇವಾಗ ಏನಾಗುತ್ತೆ, ನನಗೆ ಎಲ್ಲೇ ಯಾವುದೇ ವಿಡಿಯೋದಲ್ಲಿ ಬಿಗ್ ಬಾಸ್ ಮಾತಾಡಿದ್ರು, ಏನಪ್ಪ ಈ ಅಮ್ಮ ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊಂಡೇ ಮೈಲೇಜ್ ತಗೋತಾಳೆ. ಹೌದಲ್ವಾ? ಯಾರ್ಯಾರು ಸುಮ್ಮನೆ ರೀಲ್ ಮಾಡಿ ರೀಲಲ್ಲಿ ತಿಕ್ಲು ಥರ ಮಾತಾಡಿ ಮೈಲೇಜ್ ತಗೋತಿದ್ದಾರೆ ಅಂದರೆ ಹಂಗೆ ಅನ್ಕೊಳ್ಳಿ. ಇವಾಗ ನೀವು ಕಮೆಂಟ್ ಮಾಡೋರು ಕಮೆಂಟ್ ಸೆಕ್ಷನಲ್ಲಿ ಏನು ಕಮೆಂಟ್ ಮಾಡ್ತಿದ್ದೀರಾ? ಮೈಲೇಜ್ ತಗೊಳ್ಳೋದಕ್ಕೆ. ಎಕ್ಸಾಕ್ಟ್ಲಿ ರೈಟ್. ಸೊ ವಾಟ್ ಎವ್ರಿ ಒನ್ ಆರ್ ಆಸ್ಕಿಂಗ್, ಲೈಕ್ ನೀವು ಅಷ್ಟು ಅಪೋಸಿಟ್ ಆಗಿ ಮಾತಾಡ್ತಿರಲ್ಲ, ಮತ್ತೆ ಯಾಕೆ ಹೋದ್ರಿ ಅಂತ. ಸಿ, ಒಂದು 10 ವರ್ಷದಿಂದ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಒಂದು ಪ್ರತಿಷ್ಠಿತ ಚಾನಲ್ಲು ಈ ರೀತಿ ಒಂದು ಇವೆಂಟ್ ಇದೆ, ನೀವು ಲಾಸ್ಟ್ ಕಂಟೆಸ್ಟೆಂಟು ಬನ್ನಿ ಅಂದರೆ ನೀವು ಹೋಗಲ್ವಾ? ರೆಸ್ಪೆಕ್ಟ್ ಕೊಟ್ಟು ಟ್ರಸ್ಟಿಂದ ಹೋಗಿದ್ದು ನಾನು. ಬಟ್ ಐ ವಾಸ್ ನಾಟ್ ನೋಯಿಂಗ್ ದ ಹೋಲ್ ಡ್ರಾಮಾ ಬೈ ಚಾನ್ಸ್. ಆ್ಯಂಡ್ ಎಲ್ಲರೂ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಕಮೆಂಟ್ ಮಾಡೋರು, ನೀವು ಯಾಕೆ ಅಲ್ಲೇ ಕೇಳಬಾರ್ದಿತ್ತು ಅಂತ. ಜೋರಾಗಿ ನಾನೇನಾದರೂ ಮಾತಾಡಿದ್ರೆ, ನನಗೆ ನಾನು ವಾಯ್ಸ್ ರೇಸ್ ಮಾಡಿದಿದ್ರೆ ಸ್ಟೇಜ್ ಮೇಲೆ, ಅಲ್ಲಿರೋ ಬೌನ್ಸರ್ಸ್ ಶೂಟಿಂಗ್ ಲೇಟ್ ಆಗುತ್ತೆ ಅಂತ ಆಚೆ ಕಳಿಸಿರೋರು ಅಲ್ವಾ? ಹತ್ತಿದ್ರೆ ಪ್ರೋಮೋಗೆ ಕಟ್ ಮಾಡ್ಕೊಂಡಿರೋರು, ಅದನ್ನೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಝೂಮ್ ಅಂತ ಹಾಕಿ ಅಲ್ಲೂ ಉಚ್ಕೊಬಿಟ್ಟಿರೋರು. ಸ್ಟೇಜ್ ಮೇಲೆ ಹೋಗಿದ್ದಕ್ಕೆ ನನ್ನ ಇಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ, ಇನ್ನು ಒಳಗಡೆ ಹೋಗಿದ್ರೆ ಎಷ್ಟು ಯೂಸ್ ಮಾಡ್ಕೋತಿದ್ರು. ಫಸ್ಟ್ 2 ಸೀಸನ್ಸ್ ಅರುಣ್ ಸಾಗರ್ ಮತ್ತೆ ಅನುಶ್ರೀ, ವಿಜಯ್ ರಾಘವೇಂದ್ರ, ಸೃಜನ್ ಅಂಡ್ ಅನುಪಮಾ ಇವರೆಲ್ಲ ಇದ್ದಂಥ ಸೀಸನ್ ತುಂಬ ಇಟ್ ವಾಸ್ ಸೋ ಕ್ಲಿಯರ್. ಅಂದ್ರೆ ಅಲ್ಲಿ ಹ್ಯೂಮನ್ ಬಿಹೇವಿಯರ್ನ ಸ್ಟಡಿ ಮಾಡೋಕ್ಕೆ ಅಂತ ಇತ್ತು ಆ ಸೀಸನ್ಸ್ ಎಲ್ಲ. ಬಟ್ ನೌ ಇಟ್ ಇಸ್ ಮೋರ್ ಆಫ್ ಟಾಕ್ಸಿಸಿಟಿ, ನೆಗೆಟಿವಿಟಿ ಅಲ್ವಾ? ಈಗ ನೀವು ಲಾಸ್ಟ್ ಸೀಸನ್ ಅಬ್ಸರ್ವ್ ಮಾಡಿದ್ರೆ, ಪ್ರೋಮೋಸ್ನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ನೆಗೆಟಿವಿಟಿ. ನಾನು ಟೋಟಲ್ ಬಿಗ್ ಬಾಸ್ ಕಾನ್ಸೆಪ್ಟ್ ತಪ್ಪು ಅಂತ ಹೇಳ್ತಿಲ್ಲ. ಫಸ್ಟ್ 2 ಸೀಸನ್, ಫಾರ್ ಸಮ್ ಸೀಸನ್ ಇಟ್ ವಾಸ್ ಗುಡ್. ಇವನ್ ಐ ವಾಸ್ ಅ ರೆಗ್ಯುಲರ್ ವಾಚರ್ ಓನ್ಲಿ ಬಿಕಾಸ್ ಆಫ್ ಸುದೀಪ್ ಸರ್, ಬಿಕಾಸ್ ಐ ಆಮ್ ಹಿಸ್ ಫ್ಯಾನ್. ಎಲ್ಲರೂ ನಾನು ಅಪೋಸಿಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಲ್ಲ, ಅದನ್ನ ಕೇಳಿಸ್ಕೋತಾರೆ. ಅಂಡ್ ಇವಳಿಗೆ ಸಿಗ್ಲಿಲ್ಲ ಚಾನ್ಸ್, ಅದಕ್ಕೆ ಹಿಂಗೆ ಮಾಡ್ತಾಳೆ ಅಂತ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಕ್ಲೋಸೆಸ್ಟ್ ಸರ್ಕಲ್ ಅಲ್ಲಿ ಯಾವುದಾದ್ರೂ ಫೀಮೇಲ್ಗೆ ನೀವು ಲಾಸ್ಟ್ ಕಂಟೆಸ್ಟೆಂಟ್ ಅಂತ ಕರೆದ್ಬಿಟ್ಟು ಹೆಲ್ತ್ ಚೆಕಪ್ಗೆ 15,000 ರೂಪಾಯಿನ ಖರ್ಚು ಮಾಡಿಸಿ, 4 ವಾರದ ಲಗೇಜ್ನ ಪ್ಯಾಕ್ ಮಾಡಿಸಿ, ಒಂದು ರಾತ್ರಿ ಮಧ್ಯರಾತ್ರಿ ಇಡೀ ಕಲರ್ಸ್ ಟೀಮು ಮಧ್ಯರಾತ್ರಿ ಬರ್ತಾರೆ 12 ಗಂಟೆಗೆ, ಬೆಳಗಿನ ಜಾವ 4 ಗಂಟೆವರೆಗೂ ವಿಟಿ ಶೂಟ್ ಮಾಡಿದ್ದಾರೆ. ಅದು ಮನೆಯವ್ರನ್ನೆಲ್ಲ ಇನ್ವಾಲ್ವ್ ಮಾಡಿ. ಪ್ಲೇಸ್ ಹೋಗ್ತೀವಿ, ಅಲ್ಲಿ ನಮ್ಮ ಕಾಸ್ಟ್ಯೂಮ್ ಇಲ್ಲ. ಒಂದು OTT ಸೀಸನ್ ನಡೆದಾಗ ಇದು ನಾನು ಓಪನ್ ಆಗಿ ಮಾತಾಡ್ತೀನಿ, ಬಿಕಾಸ್ ನಾನು ಅಗ್ರಿಮೆಂಟ್ ಸೈನ್ ಮಾಡಿಲ್ಲ. ಬೇರೆಯವರೆಲ್ಲ ಯಾರು ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ ಅಲ್ವಾ? ಈಗ ನನ್ನ ಒಂದು ಕ್ಲಿಪ್ಪಿಂಗ್ನ ಡಿಲೀಟ್ ಮಾಡಿದ್ದಾರೆ ಜಿಯೋ ಸಿನಿಮಾಯಿಂದ. ಆ್ಯಂಡ್ ಇನ್ನೊಂದೇನಂತಂದ್ರೆ ನಾನು ಮಾತಾಡ್ಬೋದು, ಬಿಕಾಸ್ ನಾನು ಯಾವ ಅಗ್ರಿಮೆಂಟ್ಗೂ ಸೈನ್ ಮಾಡಿಲ್ಲ. ಇಟ್ಸ್ ಓಕೆ, ಬಿಕಾಸ್ ನನಗಾಗಿರೋದು ನಾನು ಹೇಳ್ಕೊತಾ ಇದ್ದೀನಿ. ನೀವು ನಂಬಲಿಲ್ಲ ಅಂದ್ರೆ
ನಾನು ತಿಪ್ಪೆಗೆ ಹೋಗಿ ಬೀಳ್ತೀನಿ ಅಂದರೆ ಬೀಳ್ಕೊಳ್ಳಿ ಆಡಿಯನ್ಸ್, ನನಗೆ ಬೇಕಾಗಿಲ್ಲ ಅದು. ವಾಟ್ ಹ್ಯಾಪಂಡ್ ಅಂತಂದರೆ ಒಂದು OTT ಸೀಸನ್ಲಿ ಯಾರನ್ನೋ ತಗೊಂಡಾಗ ತುಂಬ ಪ್ರಶ್ನೆಗಳು ಬಂದಿತ್ತು, ಯಾಕೆ ಇವ್ರನ್ನೆಲ್ಲ ತಗೋತೀರಾ ಅಂತೆಲ್ಲ. ಸೊ ಅದನ್ನ ಆ ಒಂದು ತಪ್ಪನ್ನ ನಾವು ಸರಿ ಮಾಡ್ಕೋತಾ ಇದೀವಿ ಅನ್ನೋ ಡ್ರಾಮಾ ಮಾಡೋಕ್ಕೋಸ್ಕರ ಎಷ್ಟೇ ಅರ್ಹತೆ ಇದ್ರೂ ಜನಗಳು ಸೆಲೆಕ್ಟ್ ಮಾಡಿದವ್ರನ್ನ ಮಾತ್ರ ಒಳಗಡೆ ಕಳಿಸ್ತೀವಿ ಅನ್ನೋದನ್ನ ಸ್ವಲ್ಪ ಜನನ 80% ತೋರಿಸಿ, ಅವ್ರದ್ದೆಲ್ಲ ಒಂದು ವಾರದ ಮುಂಚೆನೇ ಡಾನ್ಸ್ ಪ್ರಾಕ್ಟೀಸ್ ಆಗಿದೆ, ಯಾರ್ಯಾರ್ದು 80% ಬಂದಿತ್ತು ಅವ್ರದ್ದು, ಅಂಡ್ 40% ತೋರಿಸಿ ಕೆಲವೊಬ್ಬರನ್ನ ಹೋಲ್ಡ್ ಮಾಡೋದು. ಇನ್ನಿಬ್ರು ಯಾರಾದ್ರೂ ಬೇಕಲ್ಲ, ಯಾಕಂದ್ರೆ ಅವ್ರ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗೋದು ಬೇಕಲ್ಲ ಇನ್ನೊಬ್ರು. ಅಂಡ್ ಐ ವಾಸ್ ನಾಟ್ ನೋಯಿಂಗ್ ದಿಸ್, ದೇ ಪ್ಲೇಡ್ ವಿತ್ ಅಸ್. ನಮ್ಮ ಒಂದು ಟ್ರಸ್ಟ್ನ ಅವರು ಬಳಸ್ಕೊಂಡ್ರು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಹೋಗ್ತೀವಿ, ನಮಗೆ ಡ್ರೆಸ್ಸೇ ಕೊಡಲಿಲ್ಲ. ಅದಾದ್ಮೇಲೆ ಯಾವಾಗ ಅಲ್ಲಿ ರಿಜೆಕ್ಷನ್ ಅಂತ ಒಂದು 38% ಬಂತು ಗೊತ್ತಾ, ದೆನ್ ಐ ಕೇಮ್ ಟು ನೋ ದಿಸ್ ವಾಸ್ ಅ ಪ್ಲಾನ್. ಇವನ್ ನಾನು ಅಲ್ಲಿಂದ ಕ್ಯಾರವ್ಯಾನ್ಗೆ ಬಂದ್ಮೇಲೂ ಐ ಆಮ್ ಥಿಂಕಿಂಗ್ ಇಲ್ಲೇನಾದ್ರೂ ಟ್ವಿಸ್ಟ್ ಇಟ್ಟಿದಾರಾ, ಮತ್ತೆ ನನ್ನ ಕರೀತಾರ ಹಂಗೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಕೂಡ ಆಸೆ ಅಲ್ಲ ಮೇಡಮ್, ಅದು ಆಸೆ ಇರಲಿ. ನನಗೆ ಅಲ್ಲಿ ರಿಜೆಕ್ಟ್ ಆದಮೇಲೆ ಎಷ್ಟೊಂದು ಜನ ಹೂ ನೋಸ್ ಅಬೌಟ್ ಮೀ ಸ್ಟಾರ್ಟೆಡ್ ಟು ಬಿಲೀವ್ ದಟ್ ಬಿಗ್ ಬಾಸ್ ಇಸ್ ಫೇಕ್ ಅಂತ. ಎಕ್ಸಾಕ್ಟ್ಲಿ, ಬಿಕಾಸ್ ಅಲ್ಲಿ ಯಾರಿಗೂ ಗೊತ್ತಿಲ್ದಿರೋರೆಲ್ಲ ಆ ಸೀಸನ್ ಪರ್ಸೆಂಟೇಜ್ ಬಂದು ಒಳಗೆ ಹೋಗ್ತಾರೆ. ನಾನು ಯಾವಾಗಲೂ ಜನಗಳಿಗೆ ಟಚಲ್ಲೇ ಇರ್ತೀನಿ, ನಾನು ಹಿಂಗೆ 38% ಬರುತ್ತೆ ಅಲ್ವಾ. ದೆನ್ ಅಲ್ಲಿ ಕೂತು ಮಧ್ಯರಾತ್ರಿ ಶೂಟಿಂಗ್ ನಡೆದಿದೆ, 15 ಜನ ಯಾವ ರಿಯಲ್ ಆಡಿಯನ್ಸ್ ಕೂತಿರ್ತಾರೆ ಮಧ್ಯರಾತ್ರಿ, ಟೆಲ್ ಮಿ ದಟ್. ಅಂಡ್ ಆ 15 ಜನನ ಫೋರ್ ಗ್ರೌಂಡ್ ಅಲ್ಲಿ ಜಾಸ್ತಿ ಜನ ತರ ತೋರಿಸ್ತಾರೆ. ಈ ಚಪ್ಪಾಳೆ ಸೌಂಡು ಕಿರ್ಚೋದೆಲ್ಲ ಬೇರೆ ಸೌಂಡ್ ಹಾಕ್ತಾರೆ, ನೀವುಗಳು ಅದನ್ನೇ ನಂಬ್ಕೋತೀರ. ಸೊ ನನ್ನ ಪರವಾಗಿ ಆಮೇಲೆ ನಾನು ಸ್ಟೇಜ್ ಮೇಲೆ ಹೋದಾಗ ಅವ್ರು ಹೇಳಿದಾಗ ಐ ಜಸ್ಟ್ ಸ್ಮೈಲ್ಡ್. ಈವನ್ ನೀವು ಇವಾಗಲೂ ಅಬ್ಸರ್ವ್ ಮಾಡಿದ್ರೆ ಆ ವಿಡಿಯೋ, ನಾನು ಅಳ್ಳಿಲ್ಲ, ಒಂದು ಪ್ರಶ್ನೆ ಮಾಡಲಿಲ್ಲ, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಬರ್ತಾನೆ ಇದ್ದೆ. ಬಟ್ ಮೈ ಮಾಮ್ ಇಸ್ ಅ ಡಯಾಬಿಟಿಕ್ ಪೇಷಂಟ್, 63 years old. ಯಾವುದೇ ತಾಯಿಗಾದರೂ ಇಷ್ಟು ದಿನ ನನ್ನ ಮಗಳು ಏನೇನೋ ಮಾಡಿದಾಳೆ, ಮಣ್ಣು ಹೋಗ್ತಿದ್ದಾಳೆ, ಅಟ್ಲೀಸ್ಟ್ ಫ್ರಮ್ ಹಿಯರ್ ಶಿಲ್ ಗೆಟ್ ಸೆಲೆಕ್ಟೆಡ್, ಅದಕ್ಕೆ ಏನೋ ಆಗುತ್ತೆ ಅಂತ. ವೆನ್ ನನ್ಗೆ ಅಳು ಬರಲಿಲ್ಲ ಅಲ್ಲಿ, ಇವಾಗೆಲ್ಲ ಅಳ್ತಾ ಇದ್ದೀನಿ ಸ್ಟೇಜ್ ಮೇಲೆ, ನಾನು ಅಳ್ಳಿಲ್ಲ. ಐ ನೋ ದೇ ಯೂಸ್ ಇಟ್ ಫಾರ್ ಪ್ರೋಮೋ ಬಿಕಾಸ್ ಐ ಆಮ್ ಸೂಪರ್ ಸ್ಮಾರ್ಟ್, ನನ್ನ ಹತ್ರ ಯಾರು ಪಂಗ ತಗೊಳಕ್ಕಾಗಲ್ಲ. ಅಲ್ಲಿ ನಮ್ಮ ಮಮ್ಮಿಗೆ ಎದ್ದೇಳೋದಕ್ಕಾಗಲಿಲ್ಲ. ದೆನ್ ನನ್ನ ಫ್ರೆಂಡ್ಸು ಅವ್ರನ್ನ ಇಬ್ಬರನ್ನ ಕರ್ಕೊಂಬಂದು, ಆ್ಯಂಡ್ 15 ಜನ ಕೂತಿರ್ತಾರೆ ಅಂತ ಹೇಳ್ತಿರಲ್ಲ, ನಿಮ್ಗೆ ಹೆಂಗೆ ಗೊತ್ತು, ನೀವು ವಿಡಿಯೋ ಮಾಡಿದಿರ? ಒಳಗಡೆ ಯಾರಿಗೂ ಫೋನೇ ಅಲ್ಲೋ ಇಲ್ಲ, ಹಿಂಗೆ ವಿಡಿಯೋ ಮಾಡಲಿ. ಆಚೆ ಬಂದಮೇಲೆ ಏನಾಯ್ತು ಗೊತ್ತಾ, 1 month ಐ ವಾಸ್ ಇನ್ ಟೋಟಲ್ ಸ್ಟ್ರೆಸ್. ಜಿಮ್ಗೆ ಹೋದ್ರೆ ಅಲ್ಲಿ ಯಾರೋ ಒಬ್ಬ ಬರ್ತಾನೆ, ಏನು ಮೇಡಮ್